ನಮಸ್ಕಾರ ಸ್ನೇಹಿತರೆ, ನಾನು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕುಂಭಮೇಳದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ಕುಂಭಮೇಳ ಈ ಸಲ ಸ್ಟಾರ್ಟ್ ಆಗ್ತಾ ಇರೋದು ಜನವರಿ 13th ಫೆಬ್ರವರಿ 26 ತನಕ. ಸೊ ಇದು ಬಂದು ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯೋದು. ಇಲ್ಲಿ ಬಂದು 3 ಇಂಪಾರ್ಟೆಂಟ್ ಡೇ ಇದೆ. ಅದನ್ನ ಶಾಹಿ ಸ್ನಾನ ಡೇ ಅಂತಾರೆ. ಫಸ್ಟ್ ಶಾಹಿ ಸ್ನಾನ ಬಂದು ಜನವರಿ 14, ಜನವರಿ 29 ಬಂದು ಮೌನಿ ಅಮಾವಾಸ್ಯೆ, ಥರ್ಡ್ ಬಂದು ಫೆಬ್ರವರಿ 3 ಬಸಂತ್ ಪಂಚಮಿ. ಸೊ ಇದು 3 ಇಂಪಾರ್ಟೆಂಟ್ ಸ್ನಾನ ಆಗಿರುತ್ತೆ. ಸೊ ಇನ್ನು ರೆಗ್ಯುಲರ್ ಸ್ನಾನ ಬಂದು 2 ಇರುತ್ತೆ, ಫೆಬ್ರವರಿ 12 ಆ್ಯಂಡ್ ಫೆಬ್ರವರಿ 26. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಈ ಮಂತು ಜನವರಿ 29 ನಾನು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ. ಸೊ ಸಹಿ ಸ್ನಾನ ಮಾಡೋದಕ್ಕೆ ಇದು ಬಂದು ಇಂಪಾರ್ಟೆಂಟ್ ಡೇ. ಸೊ ಆ ಡೇ ಬಂದು ಅಮಾವಾಸ್ಯೆ ಆಗಿರುತ್ತೆ. ನಾನು ಇಲ್ಲಿ ಬ್ಯಾಂಗ್ಳೂರಿಂದ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ನಾನು ಫ್ಲೈಟ್ ಫ್ಲೈಟ್ ಚಾರ್ಜಸ್ ನೋಡಿದ್ರೆ ನನ್ನ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಸೊ ನಾರ್ಮಲ್ ಡೇಸಲ್ಲಿ 6,000 7,000 ಇರೋದು ಇವಾಗ 36,000 39,000 ತೋರಿಸ್ತಾ ಇದೆ. ಇದು ಬಂದು ಒನ್ ವೇ ರೌಂಡ್ ಟ್ರಿಪ್ ಅಲ್ಲ. ಸೊ ಈ ಥರ ಮಾಡಿದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ ಹೇಗೆ ಹೋಗೋಕ್ಕಾಗುತ್ತೆ ಹೇಳಿ. ಸೊ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕು. ಸೊ ರೀಸನಬಲ್ ಪ್ರೈಸ್ ಓಕೆ ಫೈನ್. ಸೊ 6,000 ಇರೋದು ಒಂದು 7,000 8,000 ಮಾಡಿದ್ರೆ ಓಕೆ. ಅಟ್ ಅ ಟೈಮ್ 30,000 35,000 40,000 ಅಂತಂದರೆ ಹೇಗೆ ಹೋಗೋದು ಹೇಳಿ. ಫ್ಲೈಟ್ ನೋಡಿದೆ, ಫ್ಲೈಟಲ್ಲಂತೂ ಹೋಗೋಕ್ಕಾಗಲ್ಲ. ಸೊ ನಮ್ಮ ಬಜೆಟ್ಗೆ ಆಗೋದು ಅಂದರೆ ಟ್ರೈನಲ್ಲಿ ನಾನು ಚೆಕ್ ಮಾಡಿದೆ ಬ್ಯಾಂಗ್ಳೂರಿಂದ ಪ್ರಯಾಗ್ರಾಜ್ಗೆ. ಸೊ ಯಾವುದೇ ಟ್ರೈನ್ ಚೆಕ್ ಮಾಡ್ತಿದ್ದಂದ್ರೆ ಕಂಪ್ಲೀಟಾಗಿ ಫಿಲ್ ಆಗಿದೆ. ತತ್ಕಾಲ್ ಯಾವುದು ಅವೈಲೇಬಲ್ ಇಲ್ಲ. ಸೊ ಹಾಗೆ ಏನಕ್ಕೆ ಅಂತಂದರೆ, ಇಲ್ಲಿ ಬ್ಯಾಂಗ್ಳೂರಿಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ 36 to 38 ಅವರ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 29th ಸಹಿ ಸ್ನಾನ ಇರೋದ್ರಿಂದ ನಾನು ಇಲ್ಲಿ 25th or 26th ಮಾರ್ನಿಂಗ್ ಇಲ್ಲಿ ಬಿಡಬೇಕಾಗುತ್ತೆ. ಆವಾಗ 27th ನೈಟ್ ಇಲ್ಲ 28 ಮಾರ್ನಿಂಗ್ ಅಲ್ಲಿ ರೀಚ್ ಆಗ್ಬೋದು. ಬಟ್ ಇಲ್ಲಿ ಯಾವುದೇ ಟ್ರೈನ್ಗಳು ಅವೈಲೇಬಲ್ ಇಲ್ಲ. ಇವಾಗ ನನಗೆ ತುಂಬ ತಲೆ ಕೆಟ್ಟೋಗಿದೆ, ಹೇಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫ್ಲೈಟ್ಲಿ ಹೋಗೋಷ್ಟು ಬಜೆಟು ನನ್ನ ಹತ್ರ ಇಲ್ಲ. ಟ್ರೈನಲ್ಲಿ ಹೋಗೋಣ ಅಂತಂದರೆ ಟ್ರೈನಲ್ಲಿ ಹೋಗೋಕ್ಕೆ ಅವೈಲೇಬಲೇ ಇಲ್ಲ ಟಿಕೆಟು. ಸೊ ಅದಕ್ಕೋಸ್ಕರ ಲಾಸ್ಟ್ ಆಪ್ಷನ್ನು ನಾನು ಇವತ್ತು 24th ಈವ್ನಿಂಗು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಅವ್ರು ಹೇಳಿದ್ದಾರೆ ನಾಳೆ ಬಂದು ತತ್ಕಾಲಲ್ಲಿ ಅಪ್ಲೈ ಮಾಡಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.